ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂಥ ಗ್ರಾಮರ್ ಟಾಪಿಕಲ್ಲಿ ಇರುವಂಥ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ನೋಡ್ತಾ ಬರೋಣ. ಸೊ ಇದೇನಿದೆ ಅಂತಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಕ್ವಶನ್ ಈ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಬರುತ್ತೆ. ಸೊ ಹಾಗಾಗಿ ನೀವು ಈ ವಿಡಿಯೋನ ಸರಿಯಾಗಿ ನೋಡಿದರೆ 1 ಮಾರ್ಕ್ಸನ್ನು ಈಸಿಯಾಗಿ ತೆಗೆದುಕೊಳ್ಬಹುದು. ಓಕೆ, ಸೊ ಆಗಿದ್ಮೇಲೆ ಏನು ಸರ್ ಇದು ಫಿಗರ್ಸ್ ಆಫ್ ಸ್ಪೀಚ್ ಅಂತಂದರೆ ಕನ್ನಡದಲ್ಲಿ ಅಲಂಕಾರಗಳು. ಓಕೆ, ಅಲಂಕಾರಗಳು ಸರ್ ಏನು ಸರ್ ಇದು ಅಲಂಕಾರಗಳು? ಕನ್ನಡ ಗ್ರಾಮರಲ್ಲಿ ಇದ್ದಾವೆ, ಇಲ್ಲಿ ಇದ್ದಾವೆ. ಸೊ ಏನಪ್ಪ ಅಂತಂದರೆ, ಸೊ ಈ ಹೆಸರೇ ಸೂಚಿಸುತ್ತೆ ಅಲಂಕಾರಗಳು ಅಂತಂದರೆ. ಅಂದರೆ ಯಾವುದೇ ಒಂದು ವಾಕ್ಯವನ್ನು ನಾವು ರಚನೆ ಮಾಡೋ ಸಲುವಾಗಿ ಆ ವಾಕ್ಯವನ್ನು ನಾವು ಎಫೆಕ್ಟಿವ್ ಮಾಡೋ ಸಲುವಾಗಿ ನಾವು ಯಾವ ರೀತಿ ಪದಗಳನ್ನು ಬಳಸ್ತೀವಿ, ಸೊ ಯಾವ ರೀತಿ ನಾವು ಐಡಿಯಾಸ್ಗಳನ್ನು ಅದರಲ್ಲಿ ಹಾಕ್ತೀವಿ, ಆಮೇಲೆ ಯಾವ ರೀತಿ ಎಮೋಷನ್ಗಳನ್ನು ಹಾಕಿ ನಾವು ಆ ಒಂದು ಏನು ಮಾಡ್ತೀವಿ ಅಂತಂದರೆ ಸೆಂಟೆನ್ಸನ್ನು ರೆಡಿ ಮಾಡ್ತೀವಿ, ವಾಕ್ಯವನ್ನು ರೆಡಿ ಮಾಡ್ತೀವಿ ಅಂತೇಳಿ ತಿಳಿಸೋದು ಯಾವುದಪ್ಪ ಅಂತಂದರೆ ಅದೇ ಫಿಗರ್ಸ್ ಆಫ್ ಸ್ಪೀಚ್, ಅಲಂಕಾರಗಳು ಅಂತೇಳಿ ನಾವು ಕರಿತೀವಿ. ಸೊ ಅಂದರೆ ನಾವು ರಚನೆ ಮಾಡುವಂತಹ ಒಂದು ವಾಕ್ಯ ಅದೇನಾಗಿರ್ಬೇಕು, ಎಫೆಕ್ಟಿವ್ ಆಗೋ ಸಲುವಾಗಿ ನಾವು ಏನು ಪದಗಳನ್ನು ಬಳಸ್ತೀವಲ್ಲ, ಸೊ ಅದನ್ನು ಏನಂತೇಳಿ ಕರೀತಾರೆ ಅಂತಂದರೆ ಅಲಂಕಾರಗಳು ಅಂಥೇಳಿ ನಾವು ಕರಿತೀವಿ. ಓಕೆ, ಸೊ ಯಾವ ಥರ ನಾವು ವಾಕ್ಯಗಳನ್ನು ಬಳಸ್ತೀವಿ ಅಂತಂದರೆ ಇಲ್ಲಿ ನೋಡಿ ಸಚ್ ಆಸ್ ಮೇಕ್ ಆನ್ ಐಡಿಯಾ ಕ್ಲಿಯರರ್ ಅಥವಾ ಇವೋಕ್ ಆನ್ ಎಮೋಷನ್ ರೆಸ್ಪಾನ್ಸ್ ಮಾಡೋ ಸಲುವಾಗಿ. ಓಕೆ, ಈ ಥರ ನಾವು ಪದಗಳನ್ನು ಬಳಕೆ ಮಾಡೋದ್ರಿಂದ ನಾವು ವಾಕ್ಯವನ್ನು ರಚನೆ ಮಾಡ್ತೀವಲ್ಲ, ಸೊ ಹಾಗಾಗಿ ಅದನ್ನು ಏನಂತ ಕರೀತಾರೆ ಅಂದರೆ ಅಲಂಕಾರಗಳು ಅಂಥೇಳಿ ನಾವು ಏನು ಮಾಡ್ತೀವಿ, ಕರಿತೀವಿ. ಸೊ ಈ ಅಲಂಕಾರಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಯೂಸಸ್ ವರ್ಡ್ಸ್ ಇನ್ ದೇರ್ ಆರ್ಡಿನರಿ ಆರ್ ಎವ್ರಿಡೇ ಸೆನ್ಸ್. ಅಂದರೆ ನಾವು ದಿನ ಬಳಕೆಯಲ್ಲಿ ಅಥವಾ ದಿನನಿತ್ಯದಲ್ಲಿ ಬಳಸುವಂತಹ ಪದಗಳನ್ನು ಬಳಸ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಆ ವಾಕ್ಯವನ್ನು ಎಫೆಕ್ಟಿವ್ ಆಗೋ ಥರ ನಾವು ಮಾಡ್ತೀವಿ. ಓಕೆ, ಒಂದಾಯ್ತು. ಆಮೇಲೆ ಯೂಸಸ್ ವರ್ಡ್ಸ್ ಇನ್ ಅ ಕ್ರಿಯೇಟಿವ್ ಆ್ಯಂಡ್ ಇಮ್ಯಾಜಿನೇಟಿವ್ ವೇ. ನಾವು ಪದಗಳನ್ನು ಕ್ರಿಯೇಟಿವಿಟಿ ಅಥವಾ ಮತ್ತು ಇಮ್ಯಾಜಿನರಿ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಬಳಸಿ ವಾಕ್ಯವನ್ನು ನಾವೇನು ಮಾಡ್ತೀವಿ, ಎಫೆಕ್ಟಿವ್ ಅನ್ನೋ ಥರ ಮಾಡ್ತೀವಿ. ಸೊ ಇದನ್ನು ಏನಂತ ಕರೀತಾರೆ ಅಂತಂದರೆ ಅಲಂಕಾರಗಳು ಅಂತ ಹೇಳಿ ಕರೀತಾರೆ. ಓಕೆ, ನಿಮ್ಮ 9th ಮತ್ತು 10th ಸಿಲೆಬಸ್ಸಲ್ಲಿ ಸೊ ಅತಿ ಹೆಚ್ಚು ಪೊಯಿಟ್ರಿ ಒಳಗೆ ಬರುವಂಥ ನಿಮ್ಮ ಫಿಗರ್ಸ್ ಆಫ್ ಸ್ಪೀಚ್ಗಳು ಯಾವಪ್ಪ ಅಂತಂದರೆ ಒಂದು ಸಿಮಿಲಿ, ಮೆಟಾಫರ್, ಪರ್ಸನೋಫಿಕೇಶನ್, ಆಮೇಲೆ ಅಪೋಸ್ಟ್ರಫಿ, ಆಮೇಲೆ ಹೈಪರ್ಬೋಲ್, ಆಮೇಲೆ ಆಂಟಿಥಿಸಿಸ್, ಆಮೇಲೆ ಎಲೈಟರೇಷನ್. ಆಮೇಲೆ ಈ ಥರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ 10 ಇದ್ದಾವೆ. ಸೊ ಇವುಗಳಲ್ಲಿ ನಾನು 10 ಹೇಳೋದಿಲ್ಲ. ಓಕೆ, ನಿಮಗೆ ಜಾಸ್ತಿ ಯಾವುದ್ರ ಮೇಲೆ ಕ್ವಶನನ್ನು ರೈಸ್ ಮಾಡಿದ್ದಾರೆ, ಸೊ ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ತಿಳಿಸ್ತಾ ಬರ್ತೀನಿ. ಒಂದನೇದು ಸಿಮಿಲಿ ಹೇಳ್ತೀನಿ, ಮೆಟಾಫೋರ್, ಪರ್ಸೋನಿಫಿಕೇಶನ್, ಆಮೇಲೆ ಹೈಪರ್ಬೋಲ್, ಆಮೇಲೆ ಆಂಟಿಥೆಸಿಸ್, ಆಮೇಲೆ ಎಲೈಟರೇಷನ್. ಸೊ ಇವುಗಳ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಸೊ ಇವತ್ತರ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕ್ವಶನನ್ನು ಕೇಳ್ತಾರೆ. ಹೌದಾ ಸರ್? ಏನು ಸರ್ ಸಿಮಿಲಿ, ಮೆಟಾಫೋರ್, ಪರ್ಸೋನಿಫಿಕೇಶನ್, ಆಮೇಲೆ ಎಫೋಸ್ಟ್ರಫಿ, ಹೈಪರ್ಬೋಲ್ ಅಂತಂದರೆ ಏನು? ಸೊ ಏನು ಸರ್ ಇದು ಕ್ವಶನರ ಏನು ಕೇಳ್ತಾರೆ ಅಂತೇಳಿ ನಿಮ್ಗೆ ಕೇಳೋದಾದರೆ ಫಸ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ, ಕ್ವಶನನ್ನು ತೋರಿಸ್ತೀನಿ. ಒಂದು ಮಾಡಲ್ ಕ್ವಶನ್ ಅಂದರೆ ಈ ಹಿಂದಿನ ಎಕ್ಸಾಮಲ್ಲಿ ಆದಂಥ ಕ್ವಶನ್ಗಳನ್ನು ತೋರಿಸ್ತೀನಿ. ಆಮೇಲೆ ಇವುಗಳ ಬಗ್ಗೆ ನಾನು ಒಂದೊಂದೇ ತಿಳಿಸ್ಕೊಂಡು ಬರ್ತೀನಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು. ಸೊ ನಿಮ್ಗೇನು ಯಾವ ರೀತಿ ಕ್ವಶನನ್ನು ಕೊಡ್ತಾರೆ ಅಂತಂದರೆ ಕ್ವಶನ್ ಆನ್ ಫಿಗರ್ಸ್ ಆಫ್ ಸ್ಪೀಚ್. ನಿಮ್ಮ ಕ್ವಶನ್ ಪೇಪರಲ್ಲಿ ನೀವು ತೆಗೆದು ನೋಡ್ರಿ. ಹೌದಾ? ಸೊ ಏನು ಕ್ವಶನ್ ಕೇಳ್ತಾರೆ ಅಂತಂದರೆ ಇಲ್ಲಿ ನೋಡಿ, ದ ಫ್ಲವರ್ಸ್ ಡ್ಯಾನ್ಸ್ ಇನ್ ದ ಬೆಜ್ಜರ್. ಓಕೆ, ಈ ಥರ ಕ್ವಶನನ್ನು ಕೊಡ್ತಾರೆ. ಆಮೇಲೆ ದ ಸ್ನೋ ಈಸ್ ಅ ವೈಟ್ ಬ್ಲ್ಯಾಂಕೆಟ್. ದ ಸ್ನೋ ಈಸ್ ಅ ವೈಟ್ ಬ್ಲ್ಯಾಂಕೆಟ್ ಅಂತೇಳಿ ಕ್ವಶನನ್ನು ಕೊಡ್ತಾರೆ. ಅದಕ್ಕೆ 4 ಆಪ್ಷನ್ಸನ್ನು ಕೊಡ್ತಾರೆ. ಒಂದು ಸಿಮಿಲಿ, ಆಮೇಲೆ ಮೆಟಾಫರ್, ಆಮೇಲೆ ಪರ್ಸೋನಿಫಿಕೇಶನ್, ಆಮೇಲೆ ಎಲೈಟರೇಷನ್ ಅಂತೇಳಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ 4 ಆಪ್ಷನ್ಸನ್ನು ಕೊಡ್ತಾರೆ. ಈ ಸೆಂಟೆನ್ಸ್ ಯಾವ ಒಂದು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಕೇಳಿದ್ದಾರೆ, ಯಾವ ಒಂದು ಅಲಂಕಾರದಲ್ಲಿ ಇದನ್ನು ಕೇಳಿದ್ದಾರೆ, ಇದಕ್ಕೆ ನೀವು ಆನ್ಸರನ್ನು ಮಾಡಿರಿ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಮೆಟಾಫರ್. ಸೊ ಯಾಕೆ ಮೆಟಾಫರ್? ಇದು ಸಿಮಿಲಿ ಆಗ್ಬೋದಿತ್ತಲ್ಲ, ಪರ್ಸೋನಿಫಿಕೇಶನ್ ಆಗ್ಬೋದಿತ್ತಲ್ಲ, ಆಮೇಲೆ ಎಲೈಟರೇಷನ್ ಆಗ್ಬೋದಿತ್ತಲ್ಲ. ಯಾಕೆ ಮೆಟಾಫರ್ ಸರ್ ಅಂತೇಳಿ ಅನ್ನೋದಾದರೆ ಸೊ ಒಂದೊಂದೇ ನಾನು ಇದ್ರ ಬಗ್ಗೆ ತಿಳಿಸ್ತಾ ಬರ್ತೀನಿ. ಸೊ ಹಾಗಾಗಿ ನೀವೇನು ಮಾಡ್ತೀರಿ, ಇದಕ್ಕೆ
ಆನ್ಸರನ್ನು ಮಾಡ್ತೀರಿ ಮೆಟಾಫರ್ ಅಂತೇಳಿ. ಓಕೆ, ಸೊ ಆಗಿದ್ಮೇಲೆ ನಾವು ಒಂದೊಂದು ನೋಡ್ತಾ ಬರೋಣ. ಇವಾಗ ನಿಮ್ಮ ಮಾಡೆಲ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಇನ್ನೂ ಈಸಿಯಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಗೊತ್ತಾಗುತ್ತೆ. ಓಕೆ, ಆಗಿದ್ಮೇಲೆ ಮೊದಲನೇದು ನಾವೇನು ಮಾಡೋಣ ಅಂತಂದರೆ ಸಿಮಿಲಿ ಅಂತಂದರೆ ಏನು ಅಂತೇಳಿ ನೋಡೋದಾದರೆ, ಸೊ ಇದು ಹೆಸರೇ ಸೂಚಿಸುವ ಹಾಗೆ ಇದು ಒಂದು ಟೈಪ್ಸ್ ಆಫ್ ಏನಪ್ಪ ಅಂತಂದರೆ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಅದರಲ್ಲಿ ಒಂದೇದು ಯಾವುದಪ್ಪ ಅಂತಂದರೆ ಸಿಮಿಲಿ. ಸಿಮಿಲಿ ಅನ್ನೋದ್ರ ಹೆಸರೇ ಸೂಚಿಸುತ್ತೆ. ಸಿಮಿಲಿ ಅಂತಂದ್ರೆ ಏನು? ಸಿಮಿಲಿ ಅಂತಂದ್ರೆ ಹೋಲಿಕೆ. ಸಿಮಿಲಿ ಅಂತಂದ್ರೆ ಏನು? ಹೋಲಿಕೆ. ಓಕೆ, ಹೋಲಿಕೆ. ಸೊ ಯಾವುದೇ ಒಂದು ವ್ಯಾಖ್ಯೆಯನ್ನು ಕೊಟ್ಬಿಟ್ಟು, ಸೊ ಆ ವ್ಯಾಖ್ಯೆ ಸಿಮಿಲಿ ಇದೇನೋ, ಮೆಟಾಫರ್ ಇದೇನೋ, ಪರ್ಸನಿಫಿಕೇಶನ್ ಇದೇನೋ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಕೇಳ್ತಾರೆ. ಸೊ ಆ ವಾಕ್ಯದಲ್ಲಿ ಅದು ಸಿಮಿಲಿ ಇದೇನೋ ಇಲ್ಲೋ ಅಂತೇಳಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬೇಕಾದ್ರೆ, ಸೊ ಫಸ್ಟ್ ನೀವು ಸಿಮಿಲಿ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದು ಅಂತಂದ್ರೆ, ಇಟ್ ಕಂಪೇರ್ಸ್ ಟೂ ಥಿಂಗ್ಸ್ ಯೂಸಿಂಗ್ ದ ಟೂ ವರ್ಡ್ಸ್. ಅಂದ್ರೆ ಆ ವಾಕ್ಯದೊಳಗೆ ಲೈಕ್ ಆಮೇಲೆ ಆಸ್ ಅಂತೇಳಿ ಏನಾದರೂ ಯೂಸ್ ಮಾಡಿದ್ರೆ ಆ ಒಂದು ವ್ಯಾಖ್ಯೆ ಏನಾಗಿರುತ್ತೆ ಅಂತಂದ್ರೆ ಸಿಮಿಲಿ ಆಗಿರುತ್ತೆ. ಆ ಒಂದು ವ್ಯಾಖ್ಯೆ ಏನಾಗಿರುತ್ತೆ? ಸಿಮಿಲಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೈ ಲವ್ ಈಸ್ ಲೈಕ್ ಅ ರೆಡ್ ರೋಸ್. ಇಲ್ಲೇನಿದೆ? ಲೈಕ್ ಅನ್ನೋ ವರ್ಡ್ ಇದೆಯಲ್ಲ, ಸೊ ಹಾಗಾಗಿ ಇದು ಏನನ್ನ ಸೂಚಿಸುತ್ತೆ? ಸಿಮಿಲಿ. ಅಂದ್ರೆ ನನ್ನ ಪ್ರೀತಿಯನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಇಲ್ಲಿ ರೆಡ್ ರೋಸ್ಗೆ ಹೋಲಿಸಿದ್ದಾರೆ. ಓಕೆ, ಹೋಲಿಕೆ ಅನ್ನೋದು ಏನು ತಿಳಿಸುತ್ತೆ? ಲೈಕ್ ಅನ್ನೋ ವರ್ಡ್ ತಿಳಿಸುತ್ತೆ. ಓಕೆ, ಸೊ ಲೈಕ್ ಅನ್ನೋ ವರ್ಡ್ ಇರೋದ್ರಿಂದ ಇದೇನಾಗುತ್ತೆ ಅಂತಂದ್ರೆ ಇದು ಸಿಮಿಲಿ. ಇಲ್ಲಿ ನಿಮಗೆ ಆಪ್ಷನ್ಸ್: ಎ ಸಿಮಿಲಿ, ಬಿ ಮೆಟಾಫರ್, ಸಿ ಪರ್ಸನಿಫಿಕೇಶನ್, ಸೊ ಡಿ ಅಲೈಟರೇಷನ್ ಅಂತೇಳಿ ಈ ತರ ಏನೋ ಒಂದು ಕೊಟ್ಟಿದ್ರೆ, ಸೊ ನಿಮ್ಮ ಆನ್ಸರ್ ಏನಿದಕ್ಕೆ? ಎ. ಆಪ್ಷನ್ಸ್ ಎ ಸಿಮಿಲಿ ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಸಿ ಈಸ್ ಆಸ್ ಅ ಬಿಗ್ ಆಸ್ ಅ ಹೌಸ್. ಓಕೆ, ಅವಳನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಮಣಿಗೆ ಹೋಲಿಸಿದ್ದಾರೆ. ಸಿ ಈಸ್ ಅ ಬಿಗ್ ಆಸ್ ಅ ಹೌಸ್ ಅಂತೇಳಿ ಇಲ್ಲಿ ಕೊಟ್ಟಿರೋದ್ರಿಂದ ಆಸ್ ಅನ್ನೋ ವರ್ಡ್ಗಳು ಇಲ್ಲಿ ಏನು ತಿಳಿಸ್ತವೆ ಅಂತಂದ್ರೆ ಸಿಮಿಲಿಯನ್ನ ತಿಳಿಸ್ತವೆ. ಓಕೆ, ಸೊ ಈ ತರ ನಿಮಗೆ ಏನ್ ಮಾಡ್ತಾರೆ? ಕ್ವಶನ್ಸ್ ಅನ್ನ ಕೊಡ್ತಾರೆ. ಆಮೇಲೆ ದ ಚಿಲ್ಡ್ರನ್ ಫೈಟ್ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್. ಮಕ್ಕಳು ಯಾವ್ದ್ರ ತರ ಜಗಳಾಡ್ತಿದ್ದಾರೆ ಅಂತಂದ್ರೆ ಬೆಕ್ಕು ಮತ್ತು ನಾಯಿಗಳ ತರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಗಳಾಡ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ. ನಾಯಿ ತರ, ಬೆಕ್ಕಿನ ತರ ಅನ್ನೋದೇನಿದೆ ಅಂತಂದ್ರೆ ಈ ಲೈಕ್ ಅನ್ನೋ ವರ್ಡ್ ಏನ್ ಮಾಡುತ್ತೆ ಅಂದ್ರೆ ತಿಳಿಸುತ್ತೆ. ಸೊ ಲೈಕ್ ಅನ್ನೋ ವರ್ಡ್ ಇರೋದ್ರಿಂದ ಇದೇನಾಗುತ್ತೆ? ಸಿಮಿಲಿ ಆಗುತ್ತೆ. ಓಕೆ, ನೆಕ್ಸ್ಟ್, ಮೈ ಬ್ರದರ್ ಈಸ್ ಮ್ಯಾಡ್ ಆಸ್ ಅ ಹೇಟರ್. ಓಕೆ, ಸೊ ಇಲ್ಲಿ ಆಸ್ ಅನ್ನೋ ವರ್ಡ್ ಇರೋದ್ರಿಂದ ಇದೇನಾಗುತ್ತೆ ಅಂತಂದ್ರೆ ಇದು ಸಿಮಿಲಿ ಆಗುತ್ತೆ. ನೆಕ್ಸ್ಟ್, ಐ ರ್ಯಾನ್ ಲೈಕ್ ಅ ವಿಂಡ್. ನಾನು ಹೆಂಗೆ ಓಡ್ತೀನಿ ಅಂತಂದ್ರೆ ನಾನು ಗಾಳಿ ತರ ನಾನೇನ್ ಮಾಡ್ತೀನಿ, ಮೋಡಗಳ ತರ ನಾನೇನ್ ಮಾಡ್ತೀನಿ, ಓಡ್ತೀನಿ ಅಂತೇಳಿ ನಾವು ರನ್ನಿಂಗ್ ಅನ್ನ ಯಾವುದಕ್ಕೆ ಹೋಲಿಸಿದೀವಿ? ವಿಂಡಿಗೆ ನಾವು ಹೋಲಿಸಿದೀವಿ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದ್ರೆ ಸಿಮಿಲಿ ಆಗುತ್ತೆ. ಓಕೆ, ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಟಾಫರ್. ಓಕೆ, ಹಿಂದೆ ನಾವೇನು ತಿಳ್ಕೊಂಡಿವಿ ಅಂತಂದ್ರೆ ಸಿಮಿಲಿ ಅಂತಂದ್ರೆ ಏನು, ಸೊ ಯಾವ ರೀತಿ ನಾವು ಸಿಮಿಲಿ ಒಂದು ವಾಕ್ಯವನ್ನು ನಾವು ಕಂಡು ಹಿಡಿಬೇಕು ಅನ್ನೋದನ್ನ ಈಸಿಯಾಗಿ ತಿಳ್ಕೊಂಡಿವು. ಸಿಮಿಲಿ ಅಂತಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡ್ಕೋ ಸಲುವಾಗಿ ನಾವೇನ್ ಮಾಡ್ತೀವಿ? ಲೈಕ್ ಮತ್ತೆ ಆಸ್ ಅನ್ನೋ ಪದಗಳನ್ನ ನಾವು ಬಳಸಿ ಸೆಂಟೆನ್ಸ್ ಅನ್ನ ರೆಡಿ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸಿಮಿಲಿ ಅಂತ ಹೇಳಿ ನಾವು ಕರಿತಾ ಬರ್ತೀವಿ. ಅದಕ್ಕೆ ಹೋಲಿಕೆ ಅಂತೇಳಿ ನಾವು ಹೇಳ್ತಾ ಬಂದೆವು. ಓಕೆ, ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೆಟಾಫರ್. ಓಕೆ, ಮೆಟಾಫರ್ ಅಂತಂದ್ರೆ ಇದು ರೂಪಕ. ಓಕೆ, ರೂಪಕ ಅಲಂಕಾರ. ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಕ್ಕೆ ನಾವು ಲೈಕ್ ಆಗಲಿ ಅಥವಾ ಆಸ್ ಆಗಲಿ ಈ ಪದಗಳನ್ನ ಬಳಕೆ ಮಾಡದೆ ನೇರವಾಗಿ ನಾವು ಹೋಲಿಕೆ ಮಾಡುವುದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಮೆಟಾಫರ್ ಅಂತೇಳಿ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಅ ಹಾರ್ಟ್ ಆಫ್ ಅ ಗೋಲ್ಡ್. ಇಲ್ಲಿ ಹಾರ್ಟ್ ಅನ್ನ ಗೋಲ್ಡ್ಗೆ ಹೋಲಿಸಿದ್ದಾರೆ. ಸೊ ಲೈಕ್ ಆಗಲಿ ಅಥವಾ ಆಸ್ ಆಗಲಿ ಪದಗಳನ್ನ ಇಲ್ಲಿ ಏನ್ ಮಾಡಿಲ್ಲ, ಬಳಸಿಲ್ಲ. ಸೊ ಲೈಕ್ ಮತ್ತೆ ಆಸ್ ಅನ್ನೋ ಪದಗಳನ್ನ ಬಳಸ್ತೇನೆ,
ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿದರೆ ಅದನ್ನು ಏನಂತ ಕರೀತಾರೆ ಅಂದರೆ ಮೆಟಾಫರ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ದ ಆ್ಯಪಲ್ ಆಫ್ ಐಸ್. ಓಕೆ, ದ ಆ್ಯಪಲ್ ಆಫ್ ಐಸ್, ಕಣ್ಣುಗಳು ಆ್ಯಪಲ್ ಥರ ಇದ್ದಾವೆ ಅಂತೇಳಿ ಹೋಲಿಕೆ ಮಾಡಿದ್ದಾರೆ. ಲೈಕ್ ಆಗಲಿ ಆ್ಯಸ್ ಆಗಲಿ ಬಳಸಿಲ್ಲ. ಓಕೆ, ನೆಕ್ಸ್ಟ್, ಐ ಆಮ್ ಫ್ಲಡೆಡ್ ಎಟ್ ವರ್ಕ್. ಫ್ಲಡೆಡ್ ಎಟ್ ವರ್ಕ್. ಓಕೆ, ನಾನು ಕೆಲಸದೊಳಗೆ ಏನಾಗಿದ್ದೀನಿ ಅಂತಂದರೆ ಫ್ಲಡ್ಡೆಡ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ವರ್ಕ್ ಮತ್ತು ಫ್ಲಡ್ಗೆ ಏನು ಮಾಡಿದ್ದಾರೆ ಅಂತಂದರೆ ಹೋಲಿಕೆ ಮಾಡಿದ್ದಾರೆ. ಓಕೆ, ಇನ್ ನೆಕ್ಸ್ಟ್, ದಟ್ ಪಾರ್ಟಿ ವಾಸ್ ಬಾಂಬ್. ಹೌದಾ, ಇಲ್ಲಿ ಪಾರ್ಟಿಯನ್ನು ಬಾಂಬ್ಗೆ ಏನು ಮಾಡಿದ್ದಾರೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಲೈಕ್ ಆಗಲಿ ಆ್ಯಸ್ ಆಗಲಿ ವರ್ಡನ್ನು ಬಳಸಿಲ್ಲ. ಓಕೆ, ಒಂದು ವೇಳೆ ದಟ್ ಪಾರ್ಟಿ ವಾಸ್ ಲೈಕ್ ಅ ಬಾಂಬ್. ಓಕೆ, ಲೈಕ್ ಅ ಬಾಂಬ್ ಅಂತೇಳಿ ಏನಾದ್ರು ಹೋಲಿಕೆ ಮಾಡಿದರೆ ಇದೇನಾಗ್ತಿತ್ತು, ಸಿಮಿಲಿ ಆಗ್ತಾ ಇತ್ತು. ಸೊ ಇಲ್ಲಿ ಏನು ಮಾಡಿಲ್ಲ, ಲೈಕ್ ಅನ್ನೋ ವರ್ಡನ್ನು ಬಳಸಿಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ ಮೆಟಾಫರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಒನ್, ಜುಲೆಟ್ ಈಸ್ ದ ಸನ್. ಸೊ ಜುಲೆಟನ್ನು ಸನ್ಗೆ ಹೋಲಿಸಿದ್ದಾರೆ. ಈ ಥರ ಲೈಕ್ ಆಗಲಿ ಅಥವಾ ಆ್ಯಸ್ ಆಗಲಿ ಪದಗಳನ್ನು ಬಳಸದೆ ನೇರವಾಗಿ ಅದನ್ನು ಏನಾದರೂ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿದರೆ ಅದನ್ನು ಏನಂತ ಕರೀತಾರೆ ಅಂದರೆ ಮೆಟಾಫರ್ ಅಂತೇಳಿ ಕರೀತಾರೆ. ಓಕೆ, ತಿಳಿತಾ? ಓಕೆ, ಅದನ್ನು ಯಾವ ರೀತಿ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ ಅಂತಂದರೆ, ಸೊ ಇಲ್ಲಿ ಈ ಥರ ಕೇಳ್ತಾರೆ ನಿಮ್ಗೆ, ಅ ಹಾರ್ಟ್ ಆಫ್ ಗೋಲ್ಡ್ ಅಂತೇಳಿ ಸೆಂಟೆನ್ಸನ್ನು ಕೊಟ್ಬಿಟ್ಟು ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾರೆ. ಸಿಮಿಲಿ, ಮೆಟಾಫರ್, ಪರ್ಸೋನಿಫಿಕೇಶನ್, ಆಮೇಲೆ ಎಲೆಕ್ಟರೈಜೇಷನ್. ಸೊ ಈ ಥರ ಏನು ಐರಾಣಿ, ಈ ಥರ ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಆಪ್ಷನ್ಸನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ಇಲ್ಲೇನು ಮಾಡಬೇಕಾಗುತ್ತೆ, ಮೆಟಾಫರ್ಗೆ ನೀವು ಸರಿಯಾದ ಆನ್ಸರ್ ಅಂತೇಳಿ ರೈಟ್ ಮಾಡಬೇಕಾಗುತ್ತೆ, ಅದನ್ನು ಬರಿಬೇಕಾಗುತ್ತೆ. ಓಕೆ, ಅದೇನಾಯಿತು ಅಂತಂದರೆ ಮೆಟಾಫರ್. ಇನ್ನು ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದರೆ ಪರ್ಸೋನಿಫಿಕೇಶನ್, ಅಂದರೆ ವ್ಯಕ್ತಿತ್ವ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಏನು ಸರ್ ಇದು ಪರ್ಸೋನಿಫಿಕೇಶನ್ ಅಂತಂದರೆ ಏನಪ್ಪ ಅಂತಂದರೆ, ಸೊ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸ್ತಾರೆ. ಓಕೆ, ಯಾರಿಗೆ? ಅದು ವ್ಯಕ್ತಿಯ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಅದು ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು, ಅಥವಾ ಅವನ ವ್ಯಕ್ತಿಯ ಕ್ವಾಲಿಟಿ ಆಗಿರ್ಬೋದು. ಹೌದಾ, ಇದು ವ್ಯಕ್ತಿ ಆಗಿರೋದು, ಇದು ಮನುಷ್ಯ ಆಗಿರೋದಿಲ್ಲ. ಹೌದಾ, ಇದು ಮನುಷ್ಯ ಅಲ್ಲ. ಆದರೆ ಇದನ್ನು ಇದಕ್ಕೆ ಹೋಲಿಸ್ಬೇಕಾದ್ರೆ ಮನುಷ್ಯನ ಕ್ವಾಲಿಟಿಗಳನ್ನು ಹೋಲಿಸ್ತಾರೆ, ಮನುಷ್ಯನ ಕ್ಯಾರೆಕ್ಟರನ್ನು ಹೋಲಿಸ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಏನು ಸರ್ ಎಕ್ಸಾಂಪಲ್ ಹೇಳ್ರಿ ಅಂತಂದರೆ, ಅಪಾರ್ಚುನಿಟಿ ನಾಕ್ ದ ಡೋರ್. ಹೌದಾ, ಇಲ್ಲಿ ಅಪಾರ್ಚುನಿಟಿ ಅನ್ನೋದು ಏನಪ್ಪ ಅಂತಂದರೆ ಒಂದು ವಸ್ತು, ಆದರೆ ಡೋರ್ ಅನ್ನೋದು ಏನಪ್ಪ ಅಂತಂದರೆ ಏನು ಮಾಡ್ತಾರೆ, ಇನ್ನೊಂದು ವಸ್ತು. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅಪಾರ್ಚುನಿಟಿ ಅವಕಾಶಗಳು ಹೋಗಿ ಏನು ಮಾಡ್ತವೆ, ಬಾಗಿಲನ್ನು ಬಡಿತವೆ. ಓಕೆ, ಅವಕಾಶಗಳು ಹೋಗಿ ಬಾಗಿಲನ್ನು ಬಡಿತವೆ. ಸೊ ಯಾವತ್ತಾರು ಹೋಗಿ ಅವಕಾಶಗಳು ಹೋಗಿ ದಡ್ ಬಾಗಿಲ ಬಿಡ್ದಿದ್ದು ಎಲ್ಲರೂ ನೋಡಿರಿ, ನೀವು ನೋಡಿದಿರಿ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅವಕಾಶಗಳನ್ನು ಬಾಗಿಲಿಗೆ ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ವ್ಯಕ್ತಿತ್ವ. ಓಕೆ, ಪರ್ಸೋನಿಫಿಕೇಶನ್ ಅಂತೇಳಿ ಇದಕ್ಕೆ ಕರೀತಾರೆ. ಅಪಾರ್ಚುನಿಟಿ ನಾಕ್ ಆನ್ ದ ಡೋರ್. ಹೌದಾ, ಸೊ ಅವಕಾಶಗಳು ಹೋಗಿ ಯಾವಾಗಲೂ ಬಾಗಿಲ ಬಡಿಯೋದಿಲ್ಲ, ಆದರೆ ಯಾವುದಕ್ಕೆ ಹೋಲಿಸಿದ್ದಾರೆ ಅದನ್ನು ವ್ಯಕ್ತಿಗೆ. ಓಕೆ, ವ್ಯಕ್ತಿಯ ಕ್ವಾಲಿಟಿಗೆ, ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಗೆ ಹೋಲಿಸಿದ್ದಾರೆ. ಸೊ ಯಾವ ಥರ ಹೋಲಿಕೆ ಆಗ್ತವೆ, ಯಾವ್ಯಾವ ಹೋಲಿಕೆ ಮಾಡ್ತಾರೆ ಅಂತಂದರೆ ಆ್ಯಸ್ ಅ ಐಡಿಯಾಗಳನ್ನು ಹೋಲಿಕೆ ಮಾಡೋದಾಗಲಿ, ಆಮೇಲೆ ಎಸೆನ್ಷಿಯಲಿ ಡಿಸ್ಕ್ರೈಬ್. ಓಕೆ, ನಾವು ಏನಾದರೂ ಹೇಳಬೇಕು ಅಂತೇಳಿ ಅಂದ್ಕೊಂಡಿರ್ತೀವಲ್ಲ ಅದನ್ನು ನಾವು ಹೋಲಿಕೆ ಮಾಡಿರ್ಬೋದಾಗಿರ್ಬೋದು, ಅಥವಾ ಆಬ್ಜೆಕ್ಟ್ಗಳನ್ನು ಹೋಲಿಕೆ ಮಾಡ್ಬೋದಾಗಿರ್ಬೋದು. ಅದನ್ನು ಏನಂತ ಕರೀತಾರೆ ಅಂತಂದರೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೀತಾರೆ. ಸೊ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ, ದ ಟ್ರೀಸ್ ಡ್ಯಾನ್ಸ್ ಇನ್ ಅ ವಿಂಡ್. ಗಾಳಿ ಏನು, ಗಿಡಗಳು ಏನು ಮಾಡ್ತಾ ಇದ್ದಾವೆ, ಕುಣಿತಾ ಇದ್ದಾವೆ. ಯಾವುದಕ್ಕೆ? ಗಾಳಿಗೆ. ಓಕೆ, ಗಾಳಿ ಸಲುವಾಗಿ ಗಿಡಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಕುಣಿತಾ ಇದ್ದಾವೆ. ಓಕೆ, ಗಾಳಿ ಒಳಗೆ ಗಿಡಗಳು ಕುಣಿತಾ ಇದ್ದಾವೆ. ಕುಣಿಯೋದು ಇದು ವ್ಯಕ್ತಿಗಳು, ಮನುಷ್ಯರು ಮಾಡೋದು ಇದು. ಹೌದಾ, ಗಿಡಗಳು ಎಂದಾದರೂ ಕುಣಿತದನ್ನು ನೋಡಿದ್ದೀರಾ? ಸೊ ಆದರೆ ಏನು ಮಾಡಿದ್ದಾರೆ,
ವ್ಯಕ್ತಿಗಳು ಮಾಡುವ ಒಂದು ಕೆಲಸವನ್ನ ಅದನ್ನ ಗಿಡಕ್ಕೆ ಮತ್ತೆ ಗಾಳಿಗೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ ಗ್ರೇ ಕ್ಲೌಡ್ಸ್ ಕ್ರೈಡ್ ಡ್ರಾಪ್ಸ್ ಆಫ್ ರೈನ್. ಅಂದ್ರೆ ಗ್ರೇ ಕ್ಲೌಡ್ಸ್, ಗ್ರೇ ಮೋಡಗಳು ಏನ್ ಮಾಡಿದಾವ, ಅಳ್ತಾ ಇದೆ. ಹೌದಾ, ಅದೇನ್ ಮಾಡ್ತಾ ಇದೆ ಅಂತಂದ್ರೆ ಕಣ್ಣೀರನ್ನ ಮಳೆ ಹನಿಯ ಮೂಲಕ ಏನ್ ಮಾಡ್ತಾ ಇದೆ, ಸುರಿಸ್ತಾ ಇದೆ. ಹೌದಾ ಹೌದಾ ಮೋಡಗಳೆಲ್ಲಾದ್ರೂ ಅಳುದ್ ನೋಡಿದಿರ ನೀವು? ಬಟ್ ಅಳೋರು ಯಾರು? ವ್ಯಕ್ತಿಗಳು, ಮನುಷ್ಯರು. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಪರ್ಸೋನಿಫಿಕೇಶನ್ ಅಂತ ಹೇಳಿ ಕರೀತಾರೆ. ಸೊ ನಿಮ್ಗೆ ಇಲ್ಲೇನ್ ಮಾಡ್ತಾರೆ, ದ ಗ್ರೇ ಕ್ಲೌಡ್ಸ್ ಕ್ರೈಡ್ ಡ್ರಾಪ್ಸ್ ಆಫ್ ರೈನ್ ಅಂತೇಳಿ ಕೊಟ್ಬಿಟ್ಟು ಆಪ್ಷನ್ಸ್ ಅನ್ನ ಕೊಡ್ತಾರೆ. ಒಂದನೇದು ಪರ್ಸೋನಿಫಿಕೇಶನ್, ಎರಡನೇದು ಸಿಮಿಲಿ, ಮೂರನೇದು ಏನಪ್ಪಾ ಅಂದ್ರೆ ಮೆಟಾಫರ್, ನಾಲ್ಕನೇದು ಈ ತರ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಲ್ಲವೂ ಕೂಡ ಆಪ್ಷನ್ಸ್ ಅನ್ನ ಕೊಟ್ಟು ನಿಮಗೆ ಸರಿಯಾದ ಆನ್ಸರ್ ಅನ್ನ ಬರೀರಿ ಅಂತಾರೆ. ನೀವು ಅದಕ್ಕೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ದ ಸನ್ ಸ್ಮೈಲ್ಡ್ ಎಟ್ ಮೀ. ಓಕೆ, ಸೂರ್ಯ ನಾನು ನೋಡಿ ನಕ್ಕ. ಹೌದಾ, ಈ ಸೂರ್ಯ ನಾನು ನೋಡಿ ನಕ್ಕ. ಸೂರ್ಯ ಅಂದವ್ರು ನಗ್ತಾನೇನು? ಸೂರ್ಯ ಏನಾದ್ರು ನಕ್ಕಂದ್ರೆ ನೀವು ಯಾರೂ ಇರಂಗಿಲ್ಲ ಆಮೇಲೆ. ಹೌದಾ, ಸೊ ಆದ್ರೆ ನಾವೇನ್ ಮಾಡಿದೀವಿ, ಸೂರ್ಯ ನಾವು ಮಾಡೋ ಕೆಲಸನ ಸೂರ್ಯ ಮಾಡಿದ ಅಂತೇಳಿ ಹೇಳ್ತೀವಲ್ಲ, ನಮ್ಮ ಐಡಿಯಾ, ನಮ್ಮ ಇಮ್ಯಾಜಿನೇಷನ್ ಅನ್ನ. ಸೊ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪರ್ಸೋನಿಫಿಕೇಶನ್ ಅಂತೇಳಿ ನಾವು ಕರಿತೀವಿ. ಆಮೇಲೆ ನೆಕ್ಸ್ಟ್ ದ ಫ್ಲವರ್ಸ್ ವರ್ ಬೆಗ್ಗಿಂಗ್ ಫಾರ್ ಅ ವಾಟರ್. ಹೂಗಳು ನೀರಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದಾವೆ, ಕೇಳ್ಕೊತಾ ಇದ್ದಾವೆ. ಓಕೆ, ನಮಗೆ ನೀರ್ ಹಾಕ್ರಿ ಅಂತೇಳಿ ಹೂಗಳು ಏನ್ ಮಾಡ್ತಾ ಇದ್ದಾವೆ, ಬೆಗ್ ಮಾಡ್ತಾ ಇದ್ದಾವೆ, ಕೇಳ್ತಾ ಇದ್ದಾವೆ ನಮ್ಮನ್ನ ಅಂತೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಮನುಷ್ಯರು ಮಾಡೋ ಕೆಲಸವನ್ನ ಅವು ಥಿಂಗ್ಸ್ಗಳು ಮಾಡ್ತಾ ಇದ್ದಾವೆ ಅಂತೇಳಿ ಹೇಳ್ತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಫ್ಲವರ್ಸ್ ಎಲ್ಲಾದ್ರೂ ನೀವು ಕೇಳಿದ್ರ, ನೀರ್ ಹಾಕು ನನಗ ಕಾಕ, ಇಲ್ಲಿ ಬಾ, ನನಗೆ ಇಲ್ಲಿ ಬಾಯ ರೀತಿ ನೀರ್ ಹಾಕ್ ಬಾ ಅಂತ ಎಲ್ಲಾದ್ರೂ ಕೇಳೋದಿಲ್ಲ. ಸೊ ಮನುಷ್ಯರು ಮಾಡೋ ಕೆಲಸಗಳು ಫ್ಲವರ್ಸ್ ಮಾಡ್ತಾ ಇದ್ದಾವೆ ಅಂತೇಳಿ ನಾವೇನು ಹೋಲಿಕೆ ಮಾಡ್ತೀವಲ್ಲ, ಮನುಷ್ಯನ ವ್ಯಕ್ತಿತ್ವವನ್ನು ಅದ್ರ ಮೂಲಕ ಹೇಳ್ತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪರ್ಸೋನಿಫಿಕೇಶನ್ ಅಂತೇಳಿ ಕರೀತಾರೆ. ಕ್ವಶನ್ಸ್ ಏನ್ ಕೇಳ್ತಾರೆ ನಿಮಗೆ, ದ ಫ್ಲವರ್ಸ್ ವರ್ ಬೆಗ್ಗಿಂಗ್ ಫಾರ್ ಅ ವಾಟರ್ ಅಂತೇಳಿ ಕೊಡ್ತಾರೆ. ಸೊ ನೀವು ಇಲ್ಲಿ ಏನ್ ಮಾಡ್ರಿ, ಚೂಸ್ ದ ಫಿಗರ್, ನಿಮ್ಗೆ ಏನ್ ಕೇಳ್ತಾರೆ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕೇಳ್ಬಿಟ್ಟು ನಿಮ್ಗೆ 4 ಆಪ್ಷನ್ಸ್ ಅನ್ನು ಕೊಡ್ತಾರೆ. ಹೌದಾ, ಎ ಬಿ ಸಿ ಮತ್ತೆ ಡಿ ಅಂತೀವಿ. ಸೊ ನೀವು ಅವಾಗ ಯಾವುದಕ್ಕೆ ಇದು ಸರಿಯಾದ ಆನ್ಸರ್ ಅಂತಂದ್ರೆ ಪರ್ಸೋನಿಫಿಕೇಶನ್ಗೆ ಸರಿಯಾದ ಆನ್ಸರ್ ಅಂತೇಳಿ ಹಾಕ್ಬೇಕಾಗುತ್ತೆ. ಓಕೆ, ಇದು ನಿಮ್ಮ ಪರ್ಸೋನಿಫಿಕೇಶನ್. ಇನ್ನು ನೆಕ್ಸ್ಟ್ ಹೈಪರ್ಬೋಲ್. ಸರ್ ಏನ್ ಸರ್ ಇದು ಹೈಪರ್ಬೋಲ್ ಅಂತಂದ್ರೆ? ಹೈಪರ್ಬೋಲ್ ಅಂತಂದ್ರೆ ಅತಿಶಯೋಕ್ತಿ ಅಂತೇಳಿ ಇದನ್ನ ನಾವು ಕರಿತೀವಿ. ಅತಿಶಯೋಕ್ತಿ ಅಂತೇಳಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಕರಿತೀವಿ ಅತಿಶಯೋಕ್ತಿ. ಸರ್ ಏನ್ ಸರ್ ಅತಿಶಯೋಕ್ತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ, ನನಗೆ ಎಷ್ಟು ಹಸುವಾಗೈತೆ ಅಂದ್ರೆ ನನ್ನ ಮುಂದೆ ಏನಾದ್ರು ನೀನು ಈಗ ಹಸುವಾಗೈತಿಲ್ಲ, ಇನ್ನೂ ಏನಾದ್ರು ನನ್ನ ಮುಂದೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕುಂತಿದ್ರೆ ನಿನ್ನ ತಿಂತೀನಿ ನೋಡು ಅಂತ ಹೇಳ್ತೀವಲ್ಲ, ಇದಕ್ಕೇನಂತಾರೆ ಅಂದ್ರೆ ಅತಿಶಯೋಕ್ತಿ ಅಂತ ಕರೀತಾರೆ. ಹೌದಾ, ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಬೆಂಡ್ ಮೇಲೆ ನಾ ಒಂದು ಸಣ್ಣ ಬ್ಯಾಗ್ ಹಾಕೊಂಡಿದ್ದೀನಿ ಅಂತ ತಿಳ್ಕೊಳ್ರಿ. ಹೌದಾ, ಆ ಬ್ಯಾಗ್ ಬಳವತ್ತವರೆಗೂ ನಾ ಹಾಕೊಂಡಿದ್ದೀನಿ. ಸೊ ಅದ್ ನನಗೆ ಏನ್ ಫೀಲ್ ಆಗ್ತಾ ಇದೆ, ಇದು ಬ್ಯಾಗ್ ಏನ್ ಲಿಪ್ಪ 1000 kg ಐತಿಲ್ಲ ಅಂತ ಹೇಳ್ತೀವಲ್ಲ ನಾವು, ಅದನ್ನ ನಾವೇನಂತೀವಿ ಅಂದ್ರೆ ಅತಿಶಯೋಕ್ತಿ ಅಂತೇಳಿ ಕರಿತೀವಿ. ಇಲ್ಲ ಸರ್ ಇನ್ನೂ ಗೊತ್ತಾಗ್ಲಿಲ್ಲ, ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸರ್ ನಮ್ಮ ಮನ್ಯಾಗ ನಮ್ಮ ತಂಗಿ ಅಳ್ತಿದ್ದಾಳ್ರಿ, ಆಕಿ ಹತ್ತು ನದಿನ ಹರಿಸ್ತಿದ್ದಾಳ್ರಿ ಕಣ್ಣೀರಾಗ ಅಂತ ಹೇಳ್ತೀವಿ. ಸೊ ನದಿ ಹರಿಸ್ತಾಳ ಕಣ್ಣೀರಾಗ ಅಂತೇಳಿ ನಾವೇನು ನದಿ ಹರಿಸ್ತಾಳ ಕಣ್ಣೀರೊಳಗ ಅಂತ ಹೇಳ್ತೀವಲ್ಲ, ಅದಕ್ಕೆ ಏನಂತ ಕರೀತಾರಂದ್ರೆ ಹೈಪರ್ಬೋಲ್ ಅಂತೇಳಿ ಕರೀತಾರೆ, ಅತಿಶಯೋಕ್ತಿ. ಹೌದಾ, ಅಂದ್ರೆ ಕ್ರಿಯೇಟ್ ಅ ಡ್ರಾಮ್ಯಾಟಿಕ್ ಎಫೆಕ್ಟ್. ಅದಾಗಿರೋದಿಲ್ಲ, ಬಟ್ ಅದನ್ನ ನಾವೇನ್ ಮಾಡ್ತೀವಿ, ಅತಿಶಯೋಕ್ತಿ ಅಂತೇಳಿ ನಾವು ಅದನ್ನ ತೋರಿಸ್ತೀವಿ. ಸೊ ಅದನ್ನ ಏನಂತ ಕರೀತಾರೆ ಅಂದ್ರೆ ಇಲ್ಲಿ ಹೈಪರ್ಬೋಲ್ ಅಂತೇಳಿ ಕರೀತಾರೆ. ತಿಳಿತಾ? ಫಾರ್ ಎಕ್ಸಾಂಪಲ್, ಐ ಆಮ್ ಸೋ ಹಂಗ್ರಿ, ಐ ಕುಡ್ ಈಟ್ ಅ ಹಾರ್ಸ್. ಅಂದ್ರೆ ನನಗ ಫುಲ್ ಹಸು ಆಗೈತಿ, ನಾನು ಏನಾದ್ರು ಈ ಕುದುರೆನ ಕುದುರೆನ ತಿಂದ್ರು ತಿನ್ಬಹುದು. ಹೌದಾ, ತಿನ್ಬಹುದು, ಅಷ್ಟು ಹಸುವಾಗಿದೆ ಅಂತ ಹೇಳೋದೇನಪ್ಪಾ ಅಂದ್ರೆ ಹೈಪರ್ಬೋಲ್. ನೆಕ್ಸ್ಟ್ ಎರಡನೇದೇನಪ್ಪಾ ಅಂದ್ರೆ ದಿಸ್ ಬ್ಯಾಗ್ ವೈಟ್ಸ್ ಅ ಟನ್. ಈ ಬ್ಯಾಗ್ ನನಗೆ 1 ಟನ್ನಿನಷ್ಟು ಭಾರ ಅನಿಸ್ತೈತಿ
ಅನ್ಸತೈತಿ ಅಂತ ಹೇಳೋದು ಹೈಪರ್ಬೋಲ್. ಆಮೇಲೆ ಸಿ ಕ್ರೈಡ್ ಅ ರಿವರ್ ಆಫ್ ಟಿಯರ್ಸ್, ಅವಳು ಅಳ್ತಿದ್ದಾಳ, ಕಣ್ಣೀರಾಗನ ನದಿ ಹರಿಸ್ತಿದ್ದಾಳೆ ಅಂತ ಅನ್ನೋದೇನಪ್ಪ ಅಂದರೆ ಹೈಪರ್ಬೋಲ್. ಒಟ್ಟು ಏನಪ್ಪ ಅಂದರೆ ಓವರ್ ರಿಯಾಕ್ಟ್ ಮಾಡೋದು, ಕ್ರಿಯೇಟ್ ಅ ಡ್ರಾಮ್ಯಾಟಿಕ್ ಎಫೆಕ್ಟ್. ಯಾರು ಓವರ್ ರಿಯಾಕ್ಟ್ ಮಾಡ್ತಿರ್ತಾರಲ್ಲ, ಸೊ ನೀನು ಒಂದು ಸ್ವಲ್ಪ ಈ ಸರ ಟಪ್ ಅಂತ ಹೊಡೀರಿ ನೀವು, ಯವ್ವ ಮೂಳೆನ ಮುರಿತ ಥರ ಮಾಡ್ತಾರೆ ಗೊತ್ತಾ, ಅದಕ್ಕೇನಂತ ಕರೀತಾರೆ ಅಂದರೆ ಹೈಪರ್ಬೋಲ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ನೆಕ್ಸ್ಟ್ ಅಂತಂದರೆ ಹಿ ವಾಸ್ ಸೋ ಹ್ಯಾಪಿ ಹಿ ಕುಡ್ ಜಂಪ್ ಅ ಮೂನ್, ಅವನಿಗೆ ಫುಲ್ ಖುಷಿ ಆಗೈತಿ, ಈ ಖುಷಿ ಒಳಗದ ಚಂದ್ರನ ಮ್ಯಾಗ ಜಿಗದ ಇವ ಅಂತ ಹೇಳೋದೇನಪ್ಪ ಅಂದರೆ ಹೈಪರ್ಬೋಲ್. ಸೊ ಈ ಥರ ನಿಮ್ಗೆ ಏನು ಮಾಡ್ತಾರೆ, ಕ್ವಶನ್ಸನ್ನು ಕೇಳ್ತಾರೆ. ಹಿ ವಾಸ್ ಸೋ ಹ್ಯಾಪಿ ಹಿ ಕುಡ್ ಜಂಪ್ ದ ಮೂನ್ ಅಂತೇಳಿ. ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಡ್ಬೋದು, ಸಿಮಿಲಿ, ಮೆಟಾಫೋರ್, ಮೂರನೇದು ಹೈಪರ್ಬೋಲ್, ನಾಲ್ಕನೇದು ಪರ್ಸೋನಿಫಿಕೇಶನ್. ಈ ಥರ ನಿಮ್ಗೆ ಏನು ಕೊಡ್ಬೋದು. ನಿಮ್ಮ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ಸ್ ಬಿ, ಹೈಪರ್ಬೋಲ್. ಓಕೆ, ಸೊ ಇದು ನಿಮ್ಮ ಹೈಪರ್ಬೋಲ್. ಓಕೆ, ಇನ್ ನೆಕ್ಸ್ಟ್ ನಿಮಗಿದು ಕಾಣಿಸುತ್ತೆ ಅಂತ ಅನ್ಕೋತೀನಿ ನಾನು. ಓಕೆ, ಇನ್ನು ನೆಕ್ಸ್ಟ್ ಆಂಟಿಥೆಸಿಸ್. ಏನು ಸರ್ ಆಂಟಿಥೆಸಿಸ್ ಅಂತಂದರೆ? ಆಂಟಿಥೆಸಿಸ್ ಅಂತಂದರೆ ವಿರೋಧಾಭಾಸ. ಏನು ಸರ್ ವಿರೋಧಾಭಾಸ? ವಿರೋಧಾಭಾಸ ಅಂದರೆ ಏನು ಅಂತ ಅಂದರೆ, ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟೆ ಇದ್ರ ಮೀನಿಂಗ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಹೌದಾ? ಸೊ ಇವಾಗ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನಪ್ಪ ಪ್ಲ್ಯಾನ್? ಇವಾಗ ನನ್ನ ಹತ್ರ 1000 ರೂಪಾಯಿ ಇದಾವೆ. ಸೊ ನಾನು ಇದನ್ನ ಇಟ್ಕೊಂಡು ಒಂದು ಅರ್ಬಿ ಅಂಗಡಿ ಹಾಕ್ತೀನಿ ಅಂಥೇಳಿ ಇದನ್ನು ನಾನು ಏನು ಮಾಡ್ತೀನಿ, ಒಂದು ಪ್ಲ್ಯಾನ್ ಹಾಕ್ತೀನಿ. ಸೊ ಅದ್ರ ಜೊತೆಗೇನೆ ಇನ್ನೊಂದು ಏನು ಬರ್ತದೆ ತಲೆ ಒಳಗೆ, ಇರುವ 1000 ರೂಪಾಯಿದಾಗ ಅದ್ರಾಗ ಏನು ಲಾಭ ಆಕೈತೆ ಏನು ಹಾಳಾಕೈತು, ಬ್ಯಾಡ್ ಬಿಡ್ಲಿಪ್ಪ, ಇದೇನು ಫೀಲಿಂಗ್ ಇದೆಯಲ್ಲ, ಈ ಕಡೆ ಮಾಡೋಣ, ಈ ಕಡೆ ಪರವಾಗಿ ಫೀಲಿಂಗ್ ಆಗುತ್ತೆ, ಈ ಕಡೆ ವಿರೋಧವಾಗಿ ಫೀಲಿಂಗ್ ಆಗುತ್ತಲ್ಲ. ಸೊ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ, ಅದಕ್ಕೆ ಆಂಟಿಥೆಸಿಸ್ ಅಂತೇಳಿ ಕರೀತಾರೆ, ವಿರೋಧಾಭಾಸ ಅಂತೇಳಿ ಕರೀತಾರೆ. ಸೊ ಓಕೆ, ಏನಾದರೂ ಡೆಫಿನೇಷನ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಟು ಅಪೋಸಿಂಗ್ ಐಡಿಯಾಸ್ ಇನ್ ಅ ಸೆಂಟೆನ್ಸ್. ಅಂದರೆ ಒಂದು ಸೆಂಟೆನ್ಸ್ ಒಳಗೆ ಪರನೂ ಇರುತ್ತೆ, ಒಂದು ಸೆಂಟೆನ್ಸ್ ಒಳಗೆ ವಿರೋಧ ಇರುತ್ತಲ್ಲ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಆಂಟಿಥೆಸಿಸ್ ಅಂತೇಳಿ ನಾವು ಕರಿತಾ ಬರ್ತೀವಿ. ಟು ಅಪೋಸಿಟ್ ವರ್ಡ್ಸ್ ಯೂಸಿಂಗ್ ಇನ್ ಅ ಒನ್ ಸೆಂಟೆನ್ಸ್, ಅದಕ್ಕೆ ಆಂಟಿಥೆಸಿಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಯಾಕೆ ಈ ಥರ ಮಾಡ್ತಾರೆ, ಅದ್ರ ಪರ್ಪಸ್ ಏನಿರುತ್ತೆ ಅಂತಂದರೆ, ಟು ಕ್ರಿಯೇಟ್ ಅ ಮೆಮೊರೇಬಲ್ ಇಂಪ್ಯಾಕ್ಟ್ ಆನ್ ದ ರೀಡರ್ಸ್ ಆರ್ ಲಿಸ್ನರ್ಸ್. ಕೇಳೋರ ಮೇಲೆ ಆಮೇಲೆ ಓದೋರ ಮೇಲೆ ಅದೇನಾಗುತ್ತೆ, ಇಂಪ್ಯಾಕ್ಟ್ ಆಗೋ ಸಲುವಾಗಿ ಈ ಆಂಟಿಥೆಸಿಸನ್ನು ಒಂದು ಸೆಂಟೆನ್ಸಲ್ಲಿ ಬಳಸ್ತಾರೆ. ಸೊ ಇದನ್ನೇನು ಮಾಡಿರಿ, ಇದು ನೆಕ್ಸ್ಟ್ ನಾನು ಸೀದಾ ಆನ್ಸರ್ ಏನು ಮಾಡ್ತೀನಿ ಅಂತಂದರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಹೌದಾ? ಯಾವ ರೀತಿ ಇರುತ್ತೆ ಅಂತಂದರೆ, ಇಟ್ ವಾಸ್ ದ ಬೆಸ್ಟ್ ಟೈಮ್. ಓಕೆ, ಇಟ್ ವಾಸ್ ದ ವರ್ಸ್ಟ್ ಆಫ್ ಟೈಮ್ಸ್. ಒಬ್ಬರಿಗೆ ಅದು ಆ ಸಮಯ ಒಳ್ಳೆಯದಾಗಿರುತ್ತೆ, ಒಂದು ವೇಳೆ ಏನೋ ಉಲ್ಟಾ ಹೊಡಿತಂದ್ರೆ ಅದೇ ಸಮಯ ಏನಾಗುತ್ತೆ, ಕೆಟ್ಟಾಗುತ್ತೆ. ಇದು ಪರ, ಇದು ವಿರೋಧ, ಹೌದಾ? ನೆಕ್ಸ್ಟ್, ಟು ಬಿ ಆರ್ ನಾಟ್ ಟು ಬಿ, ಇರಬಹುದು ಅಥವಾ ಇರದೇ ಇರೋಕ್ಕಿಲ್ಲ. ಓಕೆ, ದಟ್ ಈಸ್ ದ ಕ್ವಶನ್. ಅಂದರೆ ಈ ಕ್ವಶನ್ನ ಮುಂದೆ ಬರುವಂಥ ಎಕ್ಸಾಮಲ್ಲಿ ಇರಬಹುದು ಪರ ಆಯ್ತಾ, ಇರದೇ ಇರೋಕ್ಕಿಲ್ಲ ವಿರೋಧ ಆಯ್ತು, ಹೌದಾ? ಒಂದೇ ಸೆಂಟೆನ್ಸಲ್ಲಿ ಪರ ಮತ್ತು ವಿರೋಧ ಇದು ಇತ್ತು ಅಂತಂದರೆ ಅದನ್ನು ಏನಂತ ಕರಿತೀವಿ ನಾವು, ಆಂಟಿಥೆಸಿಸ್ ಅಂತೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್, ಲವ್ ಈಸ್ ಆನ್ ಐಡಿಯಲ್ ಥಿಂಗ್, ಮ್ಯಾರೇಜ್ ಈಸ್ ಅ ರಿಯಲ್ ಥಿಂಗ್. ಸೊ ಲವ್ ಮಾಡೋದು ಪರ ಆದರೆ, ಇದು ಐಡಿಯಲ್ ಥಿಂಗ್ ಆದರೆ ಏನಪ್ಪ ಅಂತಂದರೆ ಇದು ಮ್ಯಾರೇಜ್ ಈಸ್ ಅ ರಿಯಲ್ ಥಿಂಗ್. ಈ ಥರ ಏನಾಗುತ್ತೆ ಅಂತ ಕರೀತಾರೆ ಅಂದರೆ ಇದಕ್ಕೆ ಆಂಟಿಥೆಸಿಸ್ ಅಂತೇಳಿ ಕರೀತಾರೆ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲೈಟರೇಷನ್. ಏನು ಸರ್ ಅಲೈಟರೇಷನ್ ಅಂತಂದರೆ ಅನುಪ್ರಾಸ. ಸೊ ಹೆಸರೇ ಸೂಚಿಸ್ತಾ ಏನಪ್ಪ ಅಂತಂದರೆ, ಒಂದು ಸೆಂಟೆನ್ಸ್ ಒಳಗೆ ಒಂದು ವರ್ಡ್ ಪದೇ 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 ಬಂತು ಅಂತಂದರೆ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಅನುಪ್ರಾಸ ಅಂತೇಳಿ ಕರೀತಾರೆ, ಹೌದಾ? ದ ಲೆಟರ್ ಆರ್ ಅಲ್ಫಾಬೆಟ್ ಈಸ್ ರಿಪೀಟೆಡ್, ಅದಕ್ಕೆ ಏನಂತ ಕರೀತಾರೆ ಅಂತಂದರೆ
ಅಲೈಟರೇಷನ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಸಿ ಸೆಲ್ಸ್ ಸೆಲ್ಸ್ ಎಟ್ ದ ಸೋರ್ಸ್ ಆಫ್ ದ ಸಿ. ಅಂದರೆ ಎಸ್ 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 ಅನ್ನೋ ವರ್ಡ್ ಏನಿದೆಯಲ್ಲ, ಸೊ ಇದು ರಿಪೀಟ್ ಆಗಿರೋದ್ರಿಂದ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಎಲೈಟರೇಷನ್ ಅಂತೇಳಿ ಕರೀತಾರೆ. ಸಿ ಸೆಲ್ಸ್ ಎಟ್ ದ ಸೋರ್ಸ್ ಆಫ್ ದ ಸಿ. ಓಕೆ, ಎಸ್ ಎಸ್ ಏನಾಗಿದೆ, ರಿಪೀಟ್ ಆಗಿದೆ. ಆಮೇಲೆ ನೆಕ್ಸ್ಟ್, ದಟ್ ಲೈಫ್ ಈಸ್ ಲೈವ್ಡ್ ಇಟ್ ಈಸ್ ವೆರಿ ಬೆಸ್ಟ್. ಇ ಎಲ್ ಏನಾಗಿದೆ, ರಿಪೀಟ್ ಆಗಿದೆ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದರೆ ಅಲೈಟರೇಷನ್ ಅಂತೇಳಿ ಕರೀತಾರೆ. ರೋಡ್ ಈಸ್ ಫುಲ್ ಆಫ್ ಸ್ನೇಕ್ಸ್ ಆ್ಯಂಡ್ ಸ್ಕಾರ್ಪಿಯನ್ಸ್. ಓಕೆ, ಸ್ನೇಕ್ಸ್, ಆಮೇಲೆ ಎಸ್ ಇಲ್ಲಿ ಎಸ್. ಓಕೆ, ನೆಕ್ಸ್ಟ್, Sally sells sea sells by the seashores. ಓಕೆ, Sally sells. ಇವಾಗ ಏನಿದೆ ನಾನು ಇಲ್ಲಿ ಹೇಳಿದೆನಲ್ಲ, ಇಲ್ಲಿ ಸಿ ಅಂತ ಹೇಳಿ ಕೊಟ್ಟಿದ್ರು, ಇಲ್ಲಿ ಏನು ಮಾಡಿದ್ದಾರೆ, ಹೆಸರನ್ನು ಕೊಟ್ಟಿದ್ದಾರೆ. Sally sells sea sells by the seashores. ಸೊ ಇಲ್ಲಿ ಎಸ್ ಎಸ್ ಏನಾಗಿದೆ ಅಂತಂದ್ರೆ ರಿಪೀಟ್ ಆಗಿರೋದ್ರಿಂದ ಇದಕ್ಕೆ ಅಲೈಟರೇಷನ್ ಅಂತೇಳಿ ಕರೀತಾರೆ. ಓಕೆ, ಇನ್ನು ಲಾಸ್ಟ್ ಒನ್ ನಿಮಗೆ ಕೇಳ್ತಾ ಇರೋದು, ಆಲ್ಮೋಸ್ಟ್ ಇದ್ರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ನೋಡ್ತಾ ಬರೋಣ. ಓಕೆ, ಸೈನೆಕ್ ಡಚ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಭಾಗಾರ್ಥ ಅಲಂಕಾರ ಅಂತೇಳಿ ಇದನ್ನ ಕರೀತಾರೆ. ಓಕೆ, ಭಾಗಾರ್ಥ ಅಲಂಕಾರ. ಓಕೆ, ಸೊ ಏನ್ ಸರ್ ಇದಂಗ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಒಂದು ಕಾರ್ ಇದೆ ಅಂತ ತಿಳ್ಕೊಳ್ರಿ, ಹೌದಾ? ನಾನು ಒಬ್ಬನಿಗೆ ಹೇಳ್ತಾ ಇದ್ದೀನಿ, ನಾ ಈಗ ಜಸ್ಟ್ ಏನು ಮಾಡಿದೆ, ಕಾರ್ ಒಂದಿಷ್ಟು ಗಾಲಿಗಳನ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಾ ಹೇಳ್ತೀನಿ, ಹೌದಾ? ಈ ಗಾಲಿ ಏನನ್ನ ಸೂಚಿಸುತ್ತೆ, ಇಡೀ ಕಾರನ್ನ ಸೂಚಿಸುತ್ತೆ. ಅಂದ್ರೆ ಈ ಇಡೀ ಭಾಗದಲ್ಲಿರುವಂತ ಒಂದು ಪಾರ್ಟ್ ಬಗ್ಗೆ ನಾವು ಮಾತಾಡಕತ್ತೀವಿ ಅಂತಂದ್ರೆ ಆ ಪಾರ್ಟ್ ಯಾವ್ದ್ರ ಬಗ್ಗೆ ತಿಳಿಸ್ತಾ ಇದೆ ಅಂತ ಹೇಳೋದು ಏನಪ್ಪಾ ಅಂತಂದ್ರೆ ಭಾಗಾರ್ಥ ಅಲಂಕಾರ ಅಂತೇಳಿ ನಾವು ಕರಿತಾ ಇರ್ತೀವಿ. ಓಕೆ ಓಕೆ, ಸೊ ಇಲ್ಲಿ ನೋಡಿ, sometimes the whole or represent the part. ಓಕೆ, ಈ ಒಂದು ಪಾರ್ಟ್ ಇಡೀ ಭಾಗವನ್ನ ಏನ್ ಮಾಡ್ತಾ ಇರುತ್ತೆ, ಅದು ತಿಳಿಸ್ತಾ ಇರುತ್ತೆ ಅಂತ ಅನ್ನೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಅದಕ್ಕೆ ಸೈನೆಕ್ ಡಚ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಇದಕ್ಕೆ ಫಾರ್ ಎಕ್ಸಾಂಪಲ್ಸ್ ಅನ್ನ ನಾ ಹೇಳ್ಬೇಕಂದ್ರೆ ವೀಲ್ಸ್ ಫಾರ್ ದ ಕಾರ್. ಓಕೆ, ಗಾಲಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ, ಕಾರ್ಗೆ ಸಂಬಂಧಪಟ್ಟಿದೆ. ಸೊ ನಿಮ್ಗೆ ಏನು ಮಾಡ್ತಾರೆ ಕ್ವಶನ್ಸ್ ಇಲ್ಲಿ, ಐ ಜಸ್ಟ್ ಬ್ರಾಟ್ ಸಮ್ ನ್ಯೂ ವೀಲ್ಸ್. ನಾನು ಈಗ ಜಸ್ಟ್ ಏನು ಮಾಡಿದೆ, ಒಂದಿಷ್ಟು ಗಾಲಿಗಳನ್ನು, ಹೊಸ ಗಾಲಿಗಳನ್ನು ತೆಗೆದುಕೊಂಡು ಬಂದೆ. ಸೊ ಇಲ್ಲಿ ಗಾಲಿಗಳು ಅಂತೇಳಿ ಏನು ಮಾಡ್ತಾರೆ, ಈ ಥರ ಕೊಡ್ತಾರೆ, ಐ ಜಸ್ಟ್ ಬ್ರಾಟ್ ಸಮ್ ನ್ಯೂ ವೀಲ್ಸ್ ಅಂತೇಳಿ ಕೊಡ್ತಾರೆ. ಸೊ ಇದಕ್ಕೆ ಆನ್ಸರ್ಸ್ ಏನು ಮಾಡಿರ್ತಾರೆ ಅಂತಂದರೆ ಸೈನೆಕ್ ಡಚ್, ಆಮೇಲೆ ಸಿಮಿಲಿ, ಈ ಥರ 4 ಆಪ್ಷನ್ಸ್ ಅನ್ನು ಕೊಟ್ಬಿಟ್ರೆ ನೀವು ಆನ್ಸರ್ ಅನ್ನ ಬರಿಬೇಕು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ದ ವೀಲ್ಸ್ ಆರ್ ಪಾರ್ಟ್ ಆಫ್ ದ ಕಾರ್. ಸೊ ಹೌದಾ, ಈ ಕಾರಿನ ಒಂದು ಭಾಗ ಯಾವುದು, ಗಾಲಿಗಳು, ವೀಲ್ಸ್, ಹೌದಾ, ಒಂದು ಭಾಗ. ಆದ್ರೆ ಬಟ್ ವೀಲ್ ಸ್ಟ್ಯಾಂಡ್ಸ್ ಇನ್ ಫಾರ್ ದ ಹೋಲ್ ಕಾರ್. ಹೌದಾ, ಈ ಗಾಲಿಗಳು ಇಡೀ ಕಾರಿಗೆ ಏನಾಗುತ್ತೆ ಅಂತಂದ್ರೆ ಸಂಬಂಧಿಸಿದಾಗಿದೆ. ಸೊ ಹಾಗಾಗಿ ಯಾವುದೇ ಒಂದು ವಸ್ತುವಿನ ಪಾರ್ಟ್ ಒಂದು ವಸ್ತುವನ್ನ ತಿಳಿಸ್ತಾ ಇದೆ ಅಂತಂದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಹೇಳ್ತಾ ಬರುತ್ತಲ್ಲ. ಸೊ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ನೀವು ಸೈನೆಕ್ ಡಚ್ ಅಂತ ಹೇಳಿ ನಾವು ಕರಿತಾ ಬರ್ತೀವಿ. ಓಕೆ, ಇನ್ನೊಂದು ನಿಮಗೆ ಎಕ್ಸಾಂಪಲ್ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ಬೋದು, ಹ್ಯಾಂಡ್ಸ್ ಫಾರ್ ವರ್ಕರ್ಸ್. ಓಕೆ, ಹ್ಯಾಂಡ್ಸ್ ಕೈಗಳು, ಹೌದಾ, ಈ ಕೈಗಳು. ಸೊ ಇವಕ್ಕೆ ಯಾವಾಗ ಸಂಬಂಧಪಡುತ್ತೆ, ಕೆಲಸಕ್ಕೆ. ಓಕೆ, ಕೆಲಸಕ್ಕೋಸ್ಕರ ಇವು ಕೈಗಳು ಸಂಬಂಧಪಡ್ತವೆ. ಸೊ ನಿಮಗೆ ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ವಿ ನೀಡ್ ಆಲ್ ಹ್ಯಾಂಡ್ಸ್ ಆನ್ ಡೆಕ್. ಓಕೆ, ಡೆಕ್ ಅಂತಂದ್ರೆ ಅಲಂಕಾರ ಮಾಡಕ್ಕೆ ಎಲ್ಲರ ಕೈಗಳು ಏನ್ ಬೇಕು, ಅವಶ್ಯಕತೆಗಳು ಬೇಕು. ಹೌದಾ, ಎಲ್ಲರ ಕೈಗಳು ಅವಶ್ಯಕತೆಗಳು ಬೇಕಾಗುತ್ತೆ. ಹೌದಾ, ಸೊ ಈ ತರ ನಿಮಗೆ ಕೇಳ್ತಾರೆ. ಸೊ ಯಾಕೆ ಇದು ಈ ಆನ್ಸರ್ ಆಗುತ್ತೆ ಅಂತ ಅನ್ನೋದಾದ್ರೆ, ಹ್ಯಾಂಡ್ಸ್ ಏನ್ ಮಾಡ್ತವೆ, ಅ ಪಾರ್ಟ್ ಆಫ್ ದ ಪರ್ಸನ್. ಕೈಗಳು ಒಬ್ಬ ವ್ಯಕ್ತಿಯ ಭಾಗ ಅಷ್ಟೇ. ಬಟ್ ಈ ಹ್ಯಾಂಡ್ಸ್ ಯಾವುದಕ್ಕೆ ಸಂಬಂಧಪಡುತ್ತಾ, ಹೋಲ್ ಕೆಲಸಕ್ಕೆ, ವ್ಯಕ್ತಿಗಳ ಒಂದು ಕೆಲಸಕ್ಕೆ ಸಂಬಂಧಪಡುವುದರಿಂದ ಏನಾಗುತ್ತೆ ಅಂತಂದ್ರೆ ಕೈಗಳು ಎಲ್ಲ ವ್ಯಕ್ತಿಗಳ ಒಂದು ಕೆಲಸದ ಬಗ್ಗೆ ಹೇಳ್ತಾ ಬರುತ್ತೆ ಅನ್ನೋದಾದ್ರೆ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ
ಇದಕ್ಕೆ ಭಾಗಾರ್ಥ ಅಲಂಕಾರ ಅಂಥೇಳಿ ಕರಿತಾ ಬರ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ರೂಫ್ ಆರ್ ಹೌಸ್. ನಾವೇನದು ರೂಫ್ ಅಂದರೆ ಏನಂತ ಕರಿತೀವಿ ನಾವು? ಚಾವಣಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಣಿಗೆ ಸಂಬಂಧಪಟ್ಟಿದೆ. ನಿಮಗೆ ಸ್ಟೇಟ್ಮೆಂಟ್ ವಿ ನೀಡ್ ಅ ನ್ಯೂ ರೂಫ್ ಓವರ್ ಅವರ್ ಹೆಡ್ಸ್ ಅಂದರೆ ನಮ್ಮ ತಲೆ ಮೇಲೆ ಒಂದು ಹೊಸದ ಒಂದು ಚಾವಣಿ ಬೇಕಾಗಿದೆ ಅಂತೇಳಿ ನಾವು ಹೇಳ್ತಾ ಬಂದೀವಿ ಅಂತಂದರೆ ಆ ಚಾವಣಿ ಏನನ್ನ ಸೂಚಿಸುತ್ತೆ? ಹೋಲ್ ಮಣಿಯನ್ನು ಏನು ಮಾಡುತ್ತೆ ಅಂತಂದರೆ ಸೂಚಿಸುತ್ತೆ. ಹೋಲ್ ಹೌಸನ್ನು ಸೂಚನೆ ಮಾಡುತ್ತೆ. ಸೊ ಈ ಥರ ನಿಮಗೆ ಕ್ವಶನ್ಸನ್ನು ಕೇಳಿದರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಭಾಗಾರ್ಥ ಅಲಂಕಾರಕ್ಕೆ ಅದೇನಾಗಿರುತ್ತೆ ಅಂತಂದರೆ ಸಂಬಂಧಪಟ್ಟಿರುತ್ತೆ. ಓಕೆ, ಈ ಥರ ಹಿಂಗೆ ಏನು ಮಾಡ್ತವೆ ಎಲ್ಲ ನಿಮಗೆ ಏನು ಹೇಳಿದ್ನಲ್ಲ ಇವೆಲ್ಲವುಗಳು ನಿಮ್ಮ ಫಿಗರ್ಸ್ ಆಫ್ ಸ್ಪೀಚ್ಗಳು. ಸೊ ಈ ಎಲ್ಲ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಇವಾಗ ನೀವು ಆನ್ಸರ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಒಂದೇದು ಲವ್ ಎಬ್ಸ್ ದ ಟೈಡ್. ಎಬ್ಸ್ ಅಂತಂದರೆ ಇಳಿತ, ಅಂದರೆ ಕಡಿಮೆ ಇಳಿತ. ಹೌದಾ? ಪ್ರೀತಿ ಒಂಥರ ಉಬ್ಬರ ಇಳಿತಾ ಇದ್ದಾಗೆ. ಓಕೆ, ಏನು ಮಾಡ್ತಾ ಇದೆ? ಇಳಿತಾ ಇದೆ ಅಂಥೇಳಿ ತಿಳಿಸ್ತಾರೆ. ಸೊ ಇದೇನಾಗುತ್ತೆ ಆನ್ಸರ್? ಇಲ್ಲಿ ಲೈಕ್ ಇರೋದ್ರಿಂದ ಇದು ಸಿಮಿಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಐ ಹಿಯರ್ ದ ಪೇಂಟಿಂಗ್ ಆಫ್ ಇಂಜಿನ್ ಅನ್ನೋದು ಏನನ್ನು ಸೂಚಿಸುತ್ತೆ? ಇಡೀ ಕಾರನ್ನು, ಇಡೀ ವೆಹಿಕಲ್ ಅನ್ನು ಸೂಚನೆ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ? ಸೈನಿಕ್ ಡಚ್ ಅಂತೇಳಿ ಕರೀತಾರೆ. ಅಂದರೆ ಭಾಗಾರ್ಥ ಅಲಂಕಾರ. ಹೌದಾ? ಒಂದು ಭಾಗವನ್ನು ಭಾಗಾರ್ಥ ಅಲಂಕಾರ ಅಂತೇಳಿ ಇದಕ್ಕೆ ಕರೀತಾರೆ. ಒಂದು ಭಾಗವನ್ನು ತಿಳ್ಕೊಂಡಿವಿ ಅಂತಂದರೆ ಅದರ ಪೂರ್ತಿ ಪಾಠನ್ನು ನಾವು ಹೇಳ್ತೀವಿ, ಪೂರ್ತಿಯಾಗಿರೋ ಭಾಗವನ್ನು ನಾವು ಹೇಳ್ತೀವಿ ಅಂದರೆ ಅದಕ್ಕೆ ಸೈನಿಕ್ ಡಚ್ ಅಂತೇಳಿ ಕರೀತಾರೆ. ಇನ್ನು ಮೂರನೇದು ದ ಸ್ನೋ ಈಸ್ ಅ ವೈಟ್ ಬ್ಲಾಂಕೆಟ್. ಇಲ್ಲಿ ಸ್ನೋ ಅನ್ನು ವೈಟ್ ಬ್ಲಾಂಕೆಟ್ಗೆ ಹೋಲಿಕೆ ಮಾಡಿದ್ದಾರೆ. ಆದರೆ ಹೋಲಿಕೆ ಮಾಡಿದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಲೈಕ್ ಆಗಲಿ ಆ್ಯಸ್ ಆಗಲಿ ಎಂಬ ಪದಗಳನ್ನು ಬಳಸಿಲ್ಲ. ಸೊ ಆಗಿದ್ಮೇಲೆ ಇದೇನು? ಮೆಟಾಫರ್. ಏನಿದು? ಮೆಟಾಫರ್. ನಾಲ್ಕನೇ ದ ಫ್ಲವರ್ಸ್ ಡ್ಯಾನ್ಸ್ ಇನ್ ದ ಬ್ರಿಡ್ಜ್. ಓಕೆ, ಏನು ಹಿಂಗಂತಂದರೆ ಬ್ರಿಡ್ಜ್ ಅಂತಂದ್ರೆ ಏನು ಸರ್? ಏನಪ್ಪ ಅಂತಂದರೆ ತಂಗಾಳಿ. ಹೌದಾ? ಹೂಗಳು ಕುಣಿತಾ ಇದ್ದಾವೆ. ತಂಗಾಳಿ ಒಳಗೆ ಹೂಗಳು ಏನು ಮಾಡ್ತಾ ಇದ್ದಾವೆ? ಕುಣಿತಾ ಇದ್ದಾವೆ. ಓಕೆ, ಸೊ ಈ ಥರ ಕುಣಿತಾ ಇದ್ದಾವೆ ಅಂತಂದರೆ ಇದು ನಿಮ್ಮ ಏನಪ್ಪ ಅಂತಂದರೆ ನಿಮಗೆ ಕೊಟ್ಟಂತಹ ಹೋಮ್ವರ್ಕ್. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಆನ್ಸರನ್ನು ನೀವು ಮಾಡಬೇಕು. ಹೌದಾ? ಇದಕ್ಕೆ ನೀವು ಆನ್ಸರನ್ನು ಮಾಡಿ. ಕ್ವಶನ್ ನಂಬರ್ 4. ಸೊ ಇನ್ನೊಂದು ಏನು ಕೇಳ್ತಾರೆ ಅಂದರೆ ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಕಂಪೇರ್ಸ್ ಟು ಅನ್ಲೈಕ್ ಥಿಂಗ್ಸ್ ಯೂಸಿಂಗ್ ಲೈಕ್ ಆರ್ ಆ್ಯಸ್. ಯಾವ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಏನು ಮಾಡ್ತಾರೆ? ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಕಂಪೇರ್ ಮಾಡೋಕ್ಕೆ ಲೈಕ್ ಅಥವಾ ಆ್ಯಸ್ ಎಂಬ ಪದವನ್ನು ಬಳಸುತ್ತೆ ಅಂತೇಳಿ ಕೇಳ್ತಾರೆ. ಒಂದು ಸಿಮಿಲಿ, ಆಮೇಲೆ ಎರಡನೇದು ಮೆಟಾಫರ್, ಮೂರನೇದು ಅಲೆಕ್ಟರೇಷನ್, ಆಮೇಲೆ ನಾಲ್ಕನೇದು ಪರ್ಸೋನಿಫಿಕೇಶನ್. ಸೊ ನಿಮ್ಮ ಆನ್ಸರ್ ಯಾವುದಪ್ಪ ಅಂತಂದರೆ ಸಿಮಿಲಿ. ಓಕೆ, ಈ ಥರ ನಿಮಗೆ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕ್ವಶನ್ ಬರುತ್ತೆ. ನೀವು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಜಸ್ಟ್ 10 ಸೆಕೆಂಡ್ ಒಳಗೆ ನೀವೇನು ಮಾಡ್ಬೋದು? ಆನ್ಸರನ್ನು ಮಾಡ್ಬೋದು. ಓಕೆ, ಈ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಮತ್ತೆ ನೋಡ್ತಾ ಬರೋಣ.